ಭೂಮಿ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಚನ್ನರಾಯಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಯುವರಾಜ್ ಹಾಗೂ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ತೇಜಸ್ವಿನಿ ಅವರನ್ನು ಹೀನಾಮಾನವಾಗಿ ತರಾಟೆಗೆ ತೆಗೆದುಕೊಂಡರು. ವೈದ್ಯರು ಸಕಾಲಕ್ಕೆ ಆಸ್ಪತ್ರೆಗೆ ಆಗಮಿಸುವುದಿಲ್ಲ, ಡೆಲಿವರಿಗಾಗಿ ಗರ್ಭಿಣಿ ಮಹಿಳೆಯರಿಂದ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ಭೂಮಿ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ರಾಜ್ಕುಮಾರ್ ಇದೇ ವೇಳೆ ಆರೋಪಿಸಿದ್ದಾರೆ. ಮಧ್ಯಾಹ್ನ 12 ಗಂಟೆಯಲ್ಲಿ ನಿಮ್ಗೆ ಎಮರ್ಜೆನ್ಸಿ ಡಾಕ್ಟರ್ ಇರಲ್ಲ ಸರ್? ಎಷ್ಟು ಜನ ಕೊಡ್ತೀವಿ ಸರ್ ಎಮರ್ಜೆನ್ಸಿ ಡಾಕ್ಟರ್? ಎಷ್ಟು ಜನ ಕೊಡ್ತಾರೆ ಮೇಡಮ್ ನೀವು ಎಮರ್ಜೆನ್ಸಿಗೆ? ಒಬ್ಬರು ಅವ್ರು ಏನ್ ಮಾಡ್ತಾರೆ ಮೇಡಮ್? ಗೆಣಸ್ಕೆತ್ತಾರೆ ಹೊರಗಡೆ ಹೋಗಿ. ಎಲ್ಲಿ ಸರ್? ನಾನು ನಮ್ಮ ಸಂಘ 6 ಜನ ಬಂದಿದ್ದೀವಿ. 6ನೇ ತಾರೀಕು ಒಂದು ಪ್ರೆಗ್ನೆಂಟ್ ಹುಡುಗಿ 2 ತಿಂಗಳು, ಆ ಪ್ರೆಗ್ನೆಂಟ್ ಡಾಕ್ಟರ್ ಬಂದಿಲ್ಲ, ಹಿರಿಯ ಕಾಯಿಸ್ತಾರೆ ಅವ್ರಿಗೆ 12 ಗಂಟೆ ಗಂಟ. ಏನೋ ರೊಕ್ಕನ ಮಾಡಿ ತಗೋತಾರ ಸರ್? ನಮ್ ದುಡ್ಡು ನಮ್ ಕಾಸು. ನೀವು ಮೇಡಮ್ ಚಾರ್ಜ್ ತಗೋಬೇಕು, ಆಗಿಲ್ಲ ಅಂದ್ರೆ ನೀವು ರಿಟರ್ನ್ ಮಾಡ್ಬಿಟ್ಟು ಹಾಸ್ಪಿಟಲ್ ಹೋಗಿ ಮೇಡಮ್, ನಂಗೆ ತೊಂದರೆ ಇಲ್ಲ. ಬಟ್ ಇಲ್ಲಿ ಪಬ್ಲಿಕ್ 3.5 ಲಕ್ಷ ಜನ ಇದೆ ನಮ್ಮ ತಾಲೂಕಲ್ಲಿ. ಎಷ್ಟು ಜನ ಇದೆ ಡಾಕ್ಟರ್ ಮೇಡಮ್? ಒಬ್ರು ಕಾಲು ಕಟ್ ಮಾಡ್ತಾ ಬರ್ತಾರೆ, ಒಬ್ರು ಕೈ ಪಟ್ಕೋತಾರೆ, ಒಬ್ರು ಕಣ್ಣು ಪ್ರಾಬ್ಲಮ್ ಇರುತ್ತೆ, ಒಬ್ರು ಹೊಟ್ಟೆ ನೋವು ಇರುತ್ತೆ. ಒಬ್ಬರನ್ನಾರ ಯಾರು ಮುಟ್ಟು ನೋಡ್ತೀರಾ ನೀವು? ಅಷ್ಟು ಜನ ಡಾಕ್ಟ್ರು ಒಬ್ಬರು ಪೇಷಂಟ್ ತೋರಿಸಿ. ಉದಾಹರಣೆ ಏನ್ರಿ ಹೊಟ್ಟೆ ನೋವಾ ತಗೊಳ್ರಿ, ಏನ್ರಿ ಕಾಲು ನೋವಾ, ಆ ಮೆಡಿಕಲ್ಗೆ ಹೋಗ್ರಿ ಎಲ್ಲ ಏನಕ್ಕೆ ಮತ್ತೆ ನಾವು ಏನು ಮಾಡ್ತೇವೆ? ನೀವು ಕೂತ್ಕೊಂಡು ಇಷ್ಟು ಜನ ಡಾಕ್ಟ್ರುಗಳು ಹೇಳಿ ಮೇಡಮ್. ಹಾಸ್ಪಿಟ್ಲ್ ಹತ್ರ ಇದ್ದೀವಿ. ಚೀಟಿ ತಂದು ಕೂಡ ಸಸ್ಪೆಂಡ್ ಮಾಡ್ತೀರಾ ಮೇಡಮ್? ನಿಮ್ಗೆ ಚಾರ್ಜ್ ಇದೆ, ಪವರ್ ಇದೆ. ಚೀಟಿ ಬರ್ಕೊಟ್ಟಿರೋ ಡಾಕ್ಟರ್ ನಾನು ಕೊಡ್ತೀನಿ, ನೀವು ಸಸ್ಪೆಂಡ್ ಮಾಡ್ತೀರಾ? ಆಗುತ್ತಾ ನಿಮ್ಮ ಕೈಲಿ? ನೀವು ಟಿ ಎಚ್ ಅಲ್ವರ ಮೇಡಮ್? ಸಸ್ಪೆಂಡ್ ಮಾಡ್ಬೇಕು ಆಗ್ತಲ್ಲ, ಸಸ್ಪೆಂಡ್ ಮಾಡ್ಬೇಕು. ನೀವು ಮಾಡ್ತೀರಾ? ನಾನು ಚೀಟಿ ಕೊಡ್ತೀವಿ, ಖಾಸಗಿ ಬರ್ತಿರೋದು ಪ್ರತಿಯೊಬ್ಬರಲ್ಲಿ ಎಲ್ಲರದು ಇರುತ್ತೆ ಮೇಡಮ್ ಸಮಸ್ಯೆ. ಅದು ಆಗ್ಬಾರ್ದು ಮೇಡಮ್. ಇಡೀ ಚನ್ನರಾಯಪಟ್ಟಣ ಇತಿಹಾಸದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಬಂದು ಶಾಮೀನ್ ಹಾಕಿ ಹೋರಾಟ ಮಾಡೋದು ಯಾವ್ದಾದ್ರು ಟೀಮ್ ಇದೆ, ನಮ್ಮದೇ ಟೀಮು. ನೆಕ್ಸ್ಟ್ ಆ ಥರ ಮಕ್ಕಳಿಸ್ಬಾರ್ದು. ಖಂಡಿತ ಆ ರೀತಿಯ ಹೇಳಿ ಫಸ್ಟ್ ಮೊನ್ನೆ ಹುಡುಗಿದ್ದು ಹೇಳಿ ಕತೆ ಹೇಳಿ ಸರ್. ನೀವು 12 ಗಂಟೆ ಕರ್ಕ ಬಂದ್ರೆ ಡಾಕ್ಟರ್ ಇಲ್ಲ ಅಂದ್ರೆ ಅರ್ಥ ಏನು ಮಾಡೋಕೆ ಹೇಳಿ ಸರ್? ಖಂಡಿತ ಅದನ್ನ ಯಾವ ಕರ್ತವ್ಯದಲ್ಲಿ ಯಾರಿದ್ರು ಅಂತ ನೀವು ನೋಡ್ತೀವಿ ರಾಜ್ಕುಮಾರ್. ಕರ್ತವ್ಯನ ಆ ಸಮಯದಲ್ಲಿ ಯಾರು ಕರ್ತವ್ಯ ನಿರತ ವೈದ್ಯರಿದ್ರು ಅದನ್ನು ಯಾವ ರೀತಿ ಆಯಿತು, ಎಲ್ಲಿ ಅದು ಲೋಪ ಆಗಿದೆ ಅಂತ ಖಂಡಿತ ಅದನ್ನು ಎಕ್ಸಾಮಿನ್. ಅಲ್ಲ ಸರ್, ನಿಮಗೆ ಡ್ಯೂಟಿ ಬರೋಕ್ಕೆ ಡಾಕ್ಟರ್ಗಳಿಗೆ ಕೆಲವರು ಬರ್ತಾರೆ ಸರ್, ಇಲ್ಲ ಅಂತಲ್ಲ. ಕೆಲವರಿಗೆ ಟೈಮಿಂಗ್ಸ್ ಇಲ್ವಾ ಸರ್? ಅವ್ರು ಸಂಬಳ ಕೊಡಲ್ವಾ ಸರ್? ಟೈಮಿಂಗ್ಸ್ ಐತೆ. ಮತ್ತೆ ಯಾಕೆ ಸರ್ ಬರಲ್ಲ ಟೈಮಿಂಗ್ ಸರ್?